ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಈಗ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ತೆರಿಗೆ ಪಾವತಿಸದ ಆಸ್ತಿದಾರರಿಗೆ ಬಿಬಿಎಂಪಿ ನೋಟಿಸ್ ಅನ್ನು ಕೊಡ್ತಾ ಇದೆ. ಟ್ಯಾಕ್ಸ್ ಕಟ್ಟಿಲ್ಲ, ಬಾಕಿ ಉಳಿಸಿಕೊಂಡಿದ್ದಾರೆ ಎನ್ನುವುದಾದರೆ ಈ ತಕ್ಷಣ ಎಚ್ಚೆತ್ತುಕೊಳ್ಳಿ, ಕಟ್ಟುಬಿಡಿ ನಿಮ್ಮ ತೆರಿಗೆ ಹಣವನ್ನು. ಪಾವತಿ ಮಾಡದಲ್ಲೇ ಇರೋರಿಗೆ ಈಗಾಗಲೇ ಬಿಬಿಎಂಪಿ ನೋಟಿಸ್ ಕಳಿಸ್ತಾ ಇದೆ. ಬರೋಬ್ಬರಿ 2.75 ಲಕ್ಷ ಆಸ್ತಿದಾರರಿಗೆ ನೋಟಿಸ್ ಹೋಗಿದೆ. ಆಸ್ತಿದಾರರಿಂದ ಬಿಬಿಎಂಪಿಗೆ 786 ಕೋಟಿ ಆಸ್ತಿ ಬರಬೇಕು. ಆಸ್ತಿ ತೆರಿಗೆ ಕಟ್ಟದಿದ್ರೆ ಆಸ್ತಿ ಮುಟ್ಟುಗೋಲು ಎಚ್ಚರಿಕೆ. ಪ್ರತಿ ಬಾರಿಯೂ ಸರ್ಕಾರ ಅಥವಾ ಬಿಬಿಎಂಪಿ ಮಾಡುವಂತಹ ಒಂದು ಸೂತ್ರ ಇದು, ಸರಳ ಸೂತ್ರ. ವರ್ಷಾನುಗಟ್ಟಲೆಯಿಂದ ಕೋಟಿ ಕೋಟಿ ಆಸ್ತಿ ತೆರಿಗೆ ಬಾಕಿ ಇಟ್ಕೊಂಡಿದ್ದಾರೆ, ವಸೂಲಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಏಕಾಏಕಿ ಮುಟ್ಟುಗೋಲಂತೂ ಹಾಕಕ್ಕಾಗಲ್ಲ, ಅದಕ್ಕೆ ರೀತಿ ರಿವಾಜುಗಳಿದ್ದಾವೆ. ಹಾಗಾಗಿ ನೋಟಿಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಹೀಗಾಗಿ ಬಾಕಿ ಉಳಿಸಿಕೊಂಡವರಿಗೆ ನೋಟಿಸ್ ಕೊಟ್ಟ ಪಾಲಿಕೆ ಬಿಬಿಎಂಪಿ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಇದು ಮೆಗಾ ಶಾಕ್ ಇದೆ. ತೆರಿಗೆ ಪಾವತಿಸದ ಆಸ್ತಿದಾರರಿಗೆ ಬಿಬಿಎಂಪಿ ನೋಟಿಸ್. ಏಕಾಏಕಿ ಎಲ್ಲ ಒಂದೇ ಬಾರಿ ಕಟ್ಟೋದಕ್ಕಂತ ಆಗಲ್ಲ. ನೀವು ಸೀದಾ ಹೋಗಿ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ, ಅದರ ಇಲಾಖಾ ಕಚೇರಿಗೆ, ಅವರೊಂದು ನಿಮಗೆ ಸರಳ ಸೂತ್ರವನ್ನು ಹೇಳಿಕೊಡ್ತಾರೆ. EMI ಹಂತ ಹಂತವಾಗಿ ನೀವು ಟ್ಯಾಕ್ಸ್ ಅನ್ನು ತೀರಿಸಬಹುದು. ಏಕಾಏಕಿ ನಿಮ್ಮ ಮೇಲೆಂತೂ ಎರಗಿ ಬೀಳೋದಕ್ಕಾಗಲ್ಲ ಬಿಬಿಎಂಪಿಗೆ. ಬಿಬಿಎಂಪಿ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ನೀವು ಕಂದಾಯ ಇಲಾಖಾ ಕಚೇರಿಗೆ ಹೋಗಿ ಅವರ ಜೊತೆ ರಿಕ್ವೆಸ್ಟ್ ಮಾಡಿಕೊಳ್ಳಿ. ನಾವು ಟ್ಯಾಕ್ಸ್ ಅನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀವಿ, ಏಕಾಏಕಿ ಕಟ್ಟೋದಕ್ಕಂತೂ ನಮ್ಮಿಂದ ಸಾಧ್ಯ ಇಲ್ಲ, ಆ ಆರ್ಥಿಕ ಶಕ್ತಿ ನಮ್ಮಲ್ಲಿಲ್ಲ. ಆಗ ನಿಮಗೆ ಅವರು ಹೇಳಿಕೊಡುವ ಸರಳ ಸೂತ್ರವನ್ನು ಪಾಲಿಸಬಹುದು. ನೀವು ಕಟ್ಟದೇ ಇಲ್ಲ ಅಂತೇಳಿ ಹಠ ಇಟ್ಕೊಂಡು ಕೂತ್ರೆ ನಾಳೆ ದಿನ ನಿಮ್ಮ ಮನೆ ಸೀಸ್ ಆಗುತ್ತೆ, ನಿಮ್ಮ ಜಾಗ ಸೀಸ್ ಆಗುತ್ತೆ, ನಿಮ್ಮಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿ ಸಂಪತ್ತು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಲ್ಲ. ನಾವೇನು ಅನ್ಯ ಗ್ರಹದಲ್ಲೇನು ಬದುಕ್ತಾ ಇಲ್ಲ, ಭೂಮಿ ಎನ್ನುವಂತಹ ಗ್ರಹದಲ್ಲಿ ಬದುಕಬೇಕಾದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ನಮಗೊಂದು ಸುಂಕವನ್ನು ವಿಧಿಸ್ತಾರೆ, ಆ ಸುಂಕನ ಕಟ್ಟಲೇಬೇಕು. ಸೊ ತೆರಿಗೆ ಬಾಕಿ ಇಟ್ಟುಕೊಂಡಿರುವಂತಹ ವ್ಯಕ್ತಿಗಳಿಗೆ ಅರ್ಜಿ ನೋಟಿಸ್ಗಳು ಬರ್ತಾ ಇದೆ. ನೀವು ಆದಷ್ಟು ಬೇಗ ತೆರಿಗೆ ಕಟ್ಟಿ ಪೆನಾಲ್ಟಿಯಿಂದ ಬಚಾವಾಗಿ, ಇಲ್ಲದಿದ್ದರೆ ನಿಮ್ಮ ಮನೆಯೂ ಸೀಸ್ ಆಗುತ್ತೆ, ಸಂಬಂಧಪಟ್ಟಂಥ ಜಮೀನು ಕೂಡ ಸೀಸ್ ಆಗುತ್ತೆ. ಬಿಬಿಎಂಪಿ ನೋಟಿಸ್ ಅನ್ನ ಕೊಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.